ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಮರ್ಥ್, ಹೇಳಿ ಸರ್. ತಿಂಡಿ ತಿನ್ನು ಬಾ. ಇಲ್ಲ ಸರ್, ನನ್ನ ತಿಂಡಿ ಆಯಿತು. ಆಗಿದ್ರೂ ಪರವಾಗಿಲ್ಲ, ಬಾ ನನ್ನ ಜೊತೆ ಕೂತ್ಕೊಂಡು ಸ್ವಲ್ಪ ತಿಂಡಿ ತಿನ್ನು. ನನಗೆ ಕಂಪ್ನಿ ಕೊಡೋಕ್ಕಾದ್ರೂ ಬಾ. ಇಲ್ಲ ಸರ್, ನಮ್ಮ ಮನೇಲಿ ಬಿಟ್ಟು ಬೇರೆಲ್ಲೂ ತಿನ್ನಲ್ಲ. ಇದು ಮನೆಯೇ ತಾನೇ? ನಾನು ಹೇಳಿದ್ದು ನಮ್ಮ ಮನೆಯಲ್ಲಿ. ಈಗ ನೀನು ಇಲ್ಲಿ ಕೆಲಸ ಮಾಡ್ತಿದ್ಯಾ ಅಂದರೆ ಇದು ನಿನ್ನ ಮನೆಯೇ ಅಂತಾನೆ ಅರ್ಥ. ಪಾಪು, ಅವನಷ್ಟು ಕೇಳ್ಕೊತಾ ಇದ್ದಾನಲ್ವಾ, ಕೂತ್ಕೋ. ಇಲ್ಲಿ ನನ್ನ ಕೆಲಸಗಳೆಷ್ಟೋ ಅಷ್ಟೇ ಮಾಡ್ತೀನಿ. ನಾನು ಇಲ್ಲಿಗೆ ಬಂದಿರೋದು ತಿಂಡಿ ತಿನ್ನಕ್ಕಲ್ಲ. ಸಮರ್ಥ್, ನಿನಗೊಂದು ನೆನಪಿದೆಯಾ? ನೀನು ಕೆಲಸ ಮಾಡ್ತೀನಂತ ಇಲ್ಲಿ ವಾಪಸ್ ಬಂದಾಗ ನಾನು ಕೆಲವೊಂದು ಕಂಡೀಷನ್ಸ್ ಹಾಕಿದ್ದೆ. ಆದರೆ ನೀನು ಇಲ್ಲೇ ಕೆಲಸ ಮಾಡಬೇಕು ಅಂದರೆ ನಮ್ದು ಕೆಲವೊಂದು ಕಂಡೀಷನ್ಸ್ ಇದೆ. ನೀನು ನಾವು ಕೊಟ್ಟಷ್ಟು ಸಂಬಳ ತೊಗೋಬೇಕು, ನಾವು ಹೇಳಿದ ಕೆಲಸನ ಮಾಡಬೇಕು, ನಾವು ಹೇಳಿದ್ದನ್ನು ಪ್ರಶ್ನೆ ಮಾಡದೆ ಕೇಳಬೇಕು. ಇದೆಲ್ಲ ಓಕೆ ಅಂದರೆ ನೀನು ಇಲ್ಲಿ ಕೆಲಸ ಮಾಡ್ಬೋದು. ನೆನಪಿದೆ ಸರ್, ನೀವು ಹೇಳೋ ಹಾಗೆ ನಾನು ಕೇಳಬೇಕು. ಎಕ್ಸಾಕ್ಟ್ಲಿ. ಈಗ ನಾನು ನಿನ್ನ ಬಾಸ್ ಆಗಿ ಆರ್ಡರ್ ಮಾಡ್ತಿದ್ದೀನಿ, ನೀನೀಗ ನನ್ನ ಜೊತೆ ತಿಂಡಿ ತಿನ್ನಬೇಕು. ಸರ್, ಅದು ನಾನು ಹಾಕಿದ ಕಂಡೀಷನ್ ಪ್ರಕಾರ ನಾನು ಕರಿತಿದ್ದೀನಿ, ನೀನು ಅದೇ ರೀತಿ ನಡ್ಕೋಬೇಕಲ್ವಾ? ನಾನೇ ಬಳಸ್ತೀನಿ. ಪೂರ್ಣಿ, ಸಮರ್ಥಕ್ಕೆ ಯಾಕೆ ಬಡಿಸ್ತಿಲ್ಲ? ನೀವು ಬಾಸ್ ಆಗಿ ಆರ್ಡರ್ ಮಾಡಿ ಅವ್ರನ್ನ ಕೂರಿಸ್ಕೊಂಡಿರ್ಬೋದು, ಆದರೆ ನಾನು ಅವ್ರಿಗೆ ಮೇಡಮ್ ಅಲ್ವಲ್ಲ. ನಾನು ಯಾವತ್ತೂ ಅವ್ರಿಗೆ ಅತ್ತಿಗೆ ಅಂತಾನೆ ಅಂದ್ಕೊಂಡಿರೋದು. ಅದಕ್ಕೆ ಬಡಿಸಿ ಅಂತ ಹೇಳಿ ಬಡಿಸ್ತೀನಿ. ಸರ್, ನನಗೆ ಯಾಕೋ ಹಸಿವಿಲ್ಲ, ಮನೆಗೆ ಹೋಗಿ ಬರಬೇಕು ಅನಿಸ್ತದೆ. ಹೋಗಿ ಬರಲ್ಲ? ಆದರೆ ಕ್ಷಮಿಸಿ ಸರ್, ನಿಮ್ಮ ಮಾತು ಮೀರ್ತಾ ಇದ್ದೀನಿ. ನಮ್ಮ ಮನೆಗೆ ಹೋಗಿ ಬರ್ತೀನಿ. ಪಾಪು 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 ನಿಂತ್ಕೋ. ಹೋಗಲಿ ಬಿಡಿ ಅಮ್ಮ. ಸಮರ್ಥದು ಒಂದೇ ಸಲ ಬದಲಾಗೋ ವ್ಯಕ್ತಿತ್ವ ಅಲ್ಲ. ಇದ್ದಕ್ಕಿದ್ದ ಹಾಗೆ ನಮ್ಮನ್ನೆಲ್ಲ ಒಪ್ಕೊಳ್ಳೋಕ್ಕೆ ಅವನ ಮನ್ಸಿಗೂ ಆಗಲ್ಲ. ಅವ್ನಿಗೆ ಸ್ವಲ್ಪ ಟೈಮ್ ಕೊಡೋಣ, ಕಾಯೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.